ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಕಾರ್ಯಕ್ರಮ ನಾನು ರಾತ್ರಿ 9:30 ತಗೊಂಡಿರ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಯಾಕಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ವೆಂಕಟರಮಣ ಸಾಮಾನ್ಯವಾಗಿ ಎಲ್ಲರೂ. ಆದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಇವತ್ತು ಯಾರ್ಯಾರು ನನ್ನ ಪ್ರೋಗ್ರಾಮ್ ನೋಡ್ತಾ ಇರೋರು, ಆಮೇಲೆ ಕಾಲ್ಸ್ ತಗೊಳ್ತೀನಿ. ಸಂಜೆ ಎಲ್ಲರೂ ಮನೇಲಿರ್ತೀರ, ಮನೆಯವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಯಜಮಾನರು ಆಚೆ ಹೋಗಿದ್ದಾರೆ, ಅಥವಾ ಯಜಮಾನರು ಇಲ್ದಿರೋ ಟೈಮಲ್ಲಿ ಜ್ಯೋತಿಷ್ರು ಏನೇನು ಹೇಳ್ತಾರೆ ಕೇಳಿಸ್ಕೊಳ್ಳೋದು, 9 ಗಂಟೆ ಆದಮೇಲೆ ಬರ್ತಕ್ಕಂಥವ್ರದ್ದೆಲ್ಲ ಜಾಸ್ತಿ ನೋಡೋದು, 9, 9:30, 10 ಗಂಟೆ, ಮಧ್ಯಾಹ್ನ, ಸಂಜೆ. ಕರ್ನಾಟಕದಲ್ಲೇ ಅಥವಾ ಭಾರತದಲ್ಲೂ ಇರ್ಬೋದು ಅನ್ಸುತ್ತೆ, ಬಟ್ ಸದ್ಯಕ್ಕೆ ಕರ್ನಾಟಕದಲ್ಲಿ 9:30 ಆದಮೇಲೆ ಜ್ಯೋತಿಷ್ಯ ಕಾರ್ಯಕ್ರಮ ಯಾವುದೂ ಇಲ್ಲ. 9:30 ಆದಮೇಲೆ ಸ್ವಲ್ಪ ವಿಚಾರವಾದಿಗಳು ಕೂತಿರ್ತಾರೆ. ಆಶಾವಾದಿಗಳು, ವಿಚಾರವಾದಿಗಳು, ಬುದ್ಧಿವಂತರು, ಗುಣವಂತರು, ಎಲ್ಲವಂತರು, ಶ್ರೀಮಂತರು. ನಿಖರವಾಗಿರ್ತಕ್ಕಂಥ ಜ್ಯೋತಿಷ್ಯನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಜೊತೆ ಹೇಳಿದಾಗ ಓಕೆ, ಇದು ಕರೆಕ್ಟ್ ಆಗಿದೆ. 2016 ಕೂಡ ನಾನು ರಾತ್ರಿ ಟೈಮಲ್ಲಿ ತಗೊಂಡಿರ್ತಕ್ಕಂಥದ್ದು. 2016 ನಾನು ನೈಟೇ ಜ್ಯೋತಿಷ್ಯ ಶಾಸ್ತ್ರನ ಪ್ರಾತಃ ಕಾಲದಲ್ಲೇ ಹೇಳಬೇಕು ಅನ್ನೋ ಒಂದು ಟ್ಯಾಬುನ ಹೊಡೆದಾಕಿದ್ದೀನಿ. ಎಲ್ಲ ಮೆಟೀರಿಯಲಿಸ್ಟಿಕ್ ಬಗ್ಗೆ ಕೇಳಕ್ಕೆ ಬೆಳಿಗ್ಗೆನೆ ಪ್ರಾತಃ ಕಾಲದಲ್ಲಿ ನಾನು ಸಾಧನೆ ಮಾಡ್ತೀನ ಅಂತ ಕೇಳೋದು ಬಿಟ್ಬಿಟ್ಟು, ನನಗೆ ಅವನು ಯಾವನೋ ದುಡ್ಡು ಕೊಟ್ಟಿಲ್ಲ, ಯಾವಾಗ ಬರುತ್ತೆ, ಬೆಳಿಗ್ಗೆ ಎದ್ದು ಗೋಳುಗಳನ್ನ ಕೇಳ್ತಕ್ಕಂಥದ್ದು ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಜನರಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಡಿವೋರ್ಸ್ ಬಗ್ಗೆ ಮಾತಾಡೋದು, ಕೋರ್ಟ್ ಬಗ್ಗೆ ಮಾತಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಇವೆಲ್ಲ ಆಧ್ಯಾತ್ಮಿಕ ಕಡೆ ಇರೋದಿಲ್ಲ. ಇನ್ನೊಂದು ಮುಖ್ಯ ಉದ್ದೇಶ, ನಮ್ಮ ಯುವಕರು ಇಂಥ ಟೈಮಲ್ಲಿ, ನನ್ನ ಇವಾಗ ಯಾರು ಟಿವಿ ಹಾಕೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ಓಡಾಡ್ತಾ ಇರ್ತಾರೆ, ಹಿಂದ್ಗಡೆ ಓಡಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಾದ್ರೂ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ನಂಬಲ್ಲ ಇಂಥವೆಲ್ಲ, ನಾವು ಮಂತ್ರ ನಂಬಲ್ಲ, ಅಥವಾ ಪೂಜೆ ನಂಬಲ್ಲ, ಅಥವಾ ಮತ್ತೊಂದು ನಂಬಲ್ಲ ಅನ್ನೋರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಶನ್. ದಯವಿಟ್ಟು ಹೋಗ್ಬಿಟ್ಟು ಗೂಗಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾರು ಕಂಡುಹಿಡಿದಿದ್ದಾರೆ ಅಂತ ನೀವು ಹೋಗ್ಬಿಡಿ. ಹೂ ಫೌಂಡ್ ಔಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯಕ್ತಿ ಆಲ್ಗಾರಿಥಮ್ಸ್ ಮಾಡಬೇಕಾದ್ರೆ ಅವನಿಗೆ 2 ಡಿಫರೆನ್ಸ್ ಗೊತ್ತಾಯ್ತು. $100 ಮಿಲಿಯನ್ ನ್ಯೂರಾನ್ಸ್ ಇರ್ತಕ್ಕಂಥ ಬ್ರೈನು, ಮನುಷ್ಯನ ಬ್ರೈನು. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು 3 ಮಿಲಿಯನ್ ನ್ಯೂರಾನ್ಸ್ ಇರ್ತಕ್ಕಂಥ ಒಂದು ಮೆಥಡಾಲಜಿಲಿ ಅವನು ಹೇಳಿದ್ದೇನು ಅಂದರೆ, ಎಲ್ಲೋ ದೇವರ ಅನುಗ್ರಹದಿಂದ ನನಗೆ ದೇವರಿದ್ದಾನೆ ಅನ್ನಕ್ಕೆ ಅವನ ಇಂಟರ್ವ್ಯೂಲ್ಲೇ ಹೇಳಿದ್ದಾರೆ. ದೇರ್ ಇಸ್ ಗಾಡ್, ದೇರ್ ಇಸ್ ಸಂಬಡಿ ದೇರ್, ವೆರಿ ಪವರ್ಫುಲ್. ಮಂತ್ರಾಸ್ ಬಗ್ಗೆನೂ ಮಾತಾಡಿದ್ದಾರೆ.
ನೀವು ದಯವಿಟ್ಟು ಅದನ್ನು ನೋಡಬೇಕು. ಸಾಧ್ಯವಾದರೆ ನಾಳೆ ಅಥವಾ ನಾಳೆ ಲಿಂಕಲ್ಲಿ ಟ್ರೈ ಮಾಡ್ತೀನಿ. ಯಾರ್ಯಾರು ಮನೇಲಿ ಕೂತ್ಕೊಂಡು ವಯಸ್ಸಾಗಿರೋರು ನನ್ನ ಪ್ರೋಗ್ರಾಮ್ ನೋಡೋರು, ಯಂಗ್ಸ್ಟರ್ಸು ಭಾಳ ಬ್ಯುಸಿಯಾಗಿ ರೂಮ್ಗಳಲ್ಲಿ ಹಾಕ್ಕೊಂಡು ನಂದು ಹಂಗೆ ನಂದು ಹಿಂಗೆ ಅಂತ ಯೋಚನೆ ಮಾಡೋರು, ಸ್ವಲ್ಪ ರ್ಯಾಷನಲ್ ಥಿಂಕಿಂಗ್ ಇರೋರು ಸ್ವಲ್ಪ ಯೂನಿವರ್ಸಲ್ ಥಿಂಕಿಂಗ್, ಫ್ರೀಕ್ವೆನ್ಸಿ ಥಿಂಕಿಂಗಲ್ಲೂ ಬರಬೇಕು. ಭಾಳ ಅದ್ಭುತವಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ದೇರ್ ಇಸ್ ಸಮಥಿಂಗ್ ಪವರ್ಫುಲ್ ಇನ್ ಮಂತ್ರಾಸ್ ಅಂತ ಹೇಳಿದ್ದಾರೆ. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಆಲ್ಗಾರಿಥಮ್ಸ್ ಅಲ್ಲಿ ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೈನರಿ ಸಿಸ್ಟಮ್ ಕೋಡ್ಸ್ ಇದೆ ಅಂತ ಹೇಳಿದ್ದಾರೆ. ಒಂದು ತ್ರಯಂಬಕಂ ಮಂತ್ರ ಹೇಳ್ತಕ್ಕಂಥದ್ದು ಅಥವಾ ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು 24 ಸಿಲೆಬೆ ಇದೆ. ಗಾಯತ್ರಿ ಮಂತ್ರದಲ್ಲಿ 24 ಸಿಲೆಬಸ್. ಆ ಮಂತ್ರದ ರಿಪಿಟೇಷನ್ಸ್ ಮಾಡ್ತಾ 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 ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಬ್ರೈನ್ ಗೆಟ್ಸ್ ದಿ ನ್ಯೂರಾನ್ಸ್ ಅಂಡ್ ದಿ ಬ್ರೈನ್ ವರ್ಕ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ವರ್ಕ್ ಮಾಡುತ್ತೋ ಅದು ಬ್ರೈನ್ ವರ್ಕ್ ಮಾಡುತ್ತೆ. ಆಲ್ಫಾ ಬೀಟಾ ಗ್ಯಾಮಾ ಸ್ಟೇಟ್ ಅಂತ ಕರಿತೀವಿ ನಾವು. ಈ ಆಲ್ಫಾ ಬೀಟಾ ಗ್ಯಾಮಾ ಸ್ಟೇಜ್ ಅಲ್ಲಿ ನಮಗೆ ಎಮೋಷನಲ್ ಸ್ಟೇಟ್ ಅಲ್ಲಿ ಕೆಲವು ವರ್ಕ್ ಆಗಲ್ಲ. ನಮಗೆ ದುಃಖ ಆದಾಗ ನ್ಯೂರಾನ್ಸ್ ಎಲ್ಲ ಡೋಪಮೈನ್ ರಿಲೀಸ್ನ ಸ್ಟಾಪ್ ಮಾಡಿಬಿಡುತ್ತೆ. ಮೆಂಟಲ್ ಡಿರೈಲ್ಮೆಂಟ್ ಯಾರ್ಯಾರು ಅದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಎಕ್ಸ್ಟೆಂಡೆಡ್ ವರ್ಜನ್ ನೋಡಿದ್ದೀನಿ ನಾನು. ಯಾರ್ಯಾರು ನಮ್ಮ ಬ್ರೈನ್ ಯಾವಾಗಲೂ ಕೂಡ ನಾವು ಸಾತ್ವಿಕಾಗಿರ್ಬೇಕು. ಯಾಕೆ ನಾವು ಒಳ್ಳೆ ಆಲೋಚನೆಗಳು ಇರಬೇಕು ಅಂತಂದ್ರೆ ನಮ್ಮ ನ್ಯೂರಾನ್ಸ್ ಪಾಸಿಟಿವ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ, ನೆಗೆಟಿವ್ ಅಲ್ಲಿ ವರ್ಕ್ ಆಗಲ್ಲ. ಹೊಟ್ಟೆ ಉರಿ ನಮ್ಮ ಇಂಟೆಲಿಜೆನ್ಸ್ ನ ಹಾಳು ಮಾಡುತ್ತೆ. ಯಾವುದೋ ಒಂದು ಮೂವಿಗೆ ಜ್ಞಾಪನ ಬರ್ತಾ ಇರ್ತೀವಿ. ಈಗ ಆ ಮೂವಿ ಹೆಸರೆಲ್ಲ ಗೊತ್ತಿರೋದು ರೋಬೋ ಅಂತ. ಅದು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟಾಗಿ ತೋರಿಸಿದ್ದಾರೆ ಅಂದ್ರೆ ಎಲ್ಲಾನು ಅದ್ರಲ್ಲಿ ಹೋಗಿ ಹ್ಯೂಮನಾಯ್ಡ್ ಅಂತ ಮಾಡಿ ಚೆನ್ನಾಗೇ ಇತ್ತು. ಅದು ಕ್ಲೀನಾಗೆಲ್ಲ ವರ್ಕ್ ಮಾಡ್ತಾ ಇತ್ತು. ಅದರಲ್ಲಿ ಎಮೋಷನ್ಸು ಅದು ಇದು ಎಲ್ಲ ಹಾಕಿ ಕರಪ್ಟ್ ಮಾಡಿ, ಈವನ್ ಮಷೀನ್ಸ್ ಆಲ್ಸೋ ವರ್ಕಿಂಗ್ ರಾಂಗ್ಲಿ. ಹ್ಯೂಮನ್ಸ್ ಕೂಡ ಅದೇ ಥರನೇ ಗಾಡ್ ಮೇಡ್ ಮಷೀನ್ಸ್. ಆದರೆ ಮಷೀನ್ಗೂ ನಮಗೂ ಒಂದೇ ವ್ಯತ್ಯಾಸ, ಫೀಲಿಂಗ್ಸ್ ಇದೆ. ಈ ಮಷೀನ್ಗೆ ಅಲ್ಗಾರಿಥಮ್ಸೇ ಮಂತ್ರ ಅಂತೆ ಅವ್ರು ಹೇಳಿದ್ದಾರೆ. ಮಂತ್ರದಲ್ಲಿಂದನೇ ಇದು ಗೊತ್ತಾಗಿದ್ದು ಅಂತ ಹೇಳಿದ್ದಾರೆ. ಪ್ಲೀಸ್ ಗೋ ಅಂಡ್ ಸರ್ಚ್. ಆಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರ್ಯಾರು ಕೇಳ್ತಾ ಇದ್ದೀರಾ, ಆಲ್ ಪೀಪಲ್ ವುಡ್ ಸೇಡ್ ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ, ಐ ಡೋಂಟ್ ಬಿಲೀವ್ ಗಾಡ್, ಐ ಡೋಂಟ್ ಬಿಲೀವ್ ಮಂತ್ರಾಸ್. ಫಸ್ಟ್ ಹೋಗಿ ಅವ್ರದ್ದು ಇಂಟರ್ವ್ಯೂ ನೋಡಿ. ನಾನು ಅನೇಕ ಜನರದ್ದು ಇಂಟರ್ವ್ಯೂ ಹೇಳಿದ್ದೀನಿ. ಟಾಪ್ ಲೆವೆಲಲ್ಲಿರೋರೆಲ್ಲ, ಇನ್ಕ್ಲೂಡಿಂಗ್ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋದು ಒಂದೇನೆ. ಈ ಎಂಟೈರ್ ಯೂನಿವರ್ಸ್ ಏನೋ ಒಂದು ಕಂಪನಾಂಕಗಳಲ್ಲಿದೆ ಅಂತ ಹೇಳಿದ್ದಾರೆ. ಆ ಕಂಪನಾಂಕಗಳಿದೆ ಅಂತ, ಕಂಪನಗಳು. ಮಂತ್ರದಲ್ಲೂ ಅದೇ ಕಂಪನಾಂಕಗಳಿದೆ ಅಂತ ಹೇಳಿದ್ದಾರೆ. ಸೊ ಗಾಡ್ ವೈಬ್ರೇಟ್ಸ್. ಹಿಗ್ಸ್ ಬಾಸನ್ ಅಂತ ಬಾಸನ್ ಅಂತ ಇದ್ದಾರೆ ಒಬ್ರು ಸೈಂಟಿಸ್ಟ್, ಹಿಗ್ಸ್ ಬಾಸನ್, ಗೂಗಲ್ ಮಾಡಿ. ಮ್ಯಾಟರ್ ಅಂತ ನಾವೇನು ಹೇಳ್ತೀವಿ, ಇವತ್ತು ಬಹಳ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ. ಮ್ಯಾಟರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಆಟಮ್ ಅಂತ ಬರೋದು, ಆಟಮ್ ಇಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಆಟಮ್ ಒಳಗಡೆ ಒಂದು ಪಾರ್ಟಿಕಲ್ ಯೂನಿವರ್ಸ್ ಅಲ್ಲಿ ಇದೆ. ಆ ಪಾರ್ಟಿಕಲ್ ಡಬಲ್ ಆಗಿನೇ ಇಷ್ಟೊಂದು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿರೋದು. ಆ ಒಂದು ಪಾರ್ಟಿಕಲ್ ಇವತ್ತು ಜೀವಂತವಾಗಿದೆ. ಆ ಪಾರ್ಟಿಕಲ್ಗೆ ಆ ಸೈಂಟಿಸ್ಟ್ ಕೊಟ್ಟಿರೋ ಹೆಸರೇ ಗಾಡ್ ಪಾರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ದೇರ್ ಇಸ್ ಎ ಗಾಡ್ ಪಾರ್ಟಿಕಲ್ ಆರ್ ಮದರ್ ಪಾರ್ಟಿಕಲ್, ಹೆಂಗ್ ಬೇಕಾದ್ರೆ ತಗೊಳ್ಳಿ. ಹೇಗೆ ನಮ್ಮೊಳಗಡೆ ಇರ್ತಕ್ಕಂಥ ಜೀವಕೋಶಗಳು ಅಥವಾ ಸೆಲ್ಲು ಆಟೋಮೆಟಿಕ್ ಮಲ್ಟಿಪ್ಲೈ ಆಗುತ್ತೆ, ಅದು ದಿನಾ ಮಲ್ಟಿಪ್ಲೈ ಆಗುತ್ತೆ. ಇಟ್ಸ್ ಜಾಬ್ ಇಸ್ ಟು ಮಲ್ಟಿಪ್ಲೈ.
ನೀವು ಊಟ ಮಾಡಿಲ್ಲ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಜಸ್ಟ್ ಗಾಳಿ ಸೇವನೆ ಮಾಡಿಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸೂರ್ಯನಲ್ಲಿ ಹತ್ರ ಚಂದ್ರನ ಹತ್ರ ಇದ್ರೆ ಸಾಕು. ಯಾರೋ ಹೇಳ್ತಾರೆ ಊಟ ಮಾಡಿಲ್ಲ ಅಂದ್ರೆ ಬದುಕದೇ ಇಲ್ಲ. ಏನಿಲ್ಲ, ಗಾಳಿ ಸೇವನೆಯಿಂದ ಇಷ್ಟು ತಿಂಗಳು ಇಷ್ಟು ವರ್ಷ ಬದುಕ್ಬೋದು, ಬರೀ ನೀರಿಲ್ಲದೆ ಇಷ್ಟು ವರ್ಷ ಬದುಕ್ಬೋದು, ಗಾಳಿ ಇಲ್ಲದೆ ಬದುಕ್ಬೋದು. ಯಾಕಂದ್ರೆ ಸೆಲ್ಸ್ಗೆ ಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳು ಡಬಲ್ ಆಗುತ್ತೆ. ಯೂನಿವರ್ಸು ಅದನ್ನೇ ಮಂತ್ರದಲ್ಲಿ ಕೊಟ್ಟಿರೋದು, ಯಜುರ್ವೇದದಲ್ಲಿ ಕೊಟ್ಟಿದ್ದಾರೆ. ನಮಗೆ ಮನುಷ್ಯನ ದೇಹ ಮತ್ತೆ ಯೂನಿವರ್ಸ್ ಏನು ಡಿಫರೆನ್ಸ್ ಇಲ್ಲ. ನಮ್ಮೊಳಗಡೆನೂ ಕೂಡ ಸೆಲ್ ಡಬಲ್ ಆಗುತ್ತೆ. ಪಿಂಡಾಂಡ ಹೆಂಗೋ ಬ್ರಹ್ಮಾಂಡ ಹಂಗೆ ಅಂತ ಅದನ್ನೇ ಹೇಳೋದು. ಬ್ರಹ್ಮಾಂಡ ಹೆಂಗೋ ಪಿಂಡಾಂಡ ಹಂಗೆ, ನಾವೆಲ್ಲ ಪಿಂಡಗಳು. ವಿ ಹ್ಯಾವ್ ದಿ ಸೇಮ್ ಇಂಟರ್ನಲ್ ಮಲ್ಟಿಪ್ಲಿಕೇಶನ್ಸ್ ಆಫ್ ಸೆಲ್ಸ್. ಯೂನಿವರ್ಸ್ ಅಲ್ಲೂ ಅದೇ ತರ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಸೂರ್ಯನಿಂದ ನಾವೆಲ್ಲ ಹುಟ್ಟಿರೋದು. ಸೂರ್ಯನೆಲ್ಲ ಎನರ್ಜಿ ಇತ್ತು, ಮಲ್ಟಿಪ್ಲೈ ಆಯಿತು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಎಲ್ಲಿಂದ ಬಂತದು? ಆ ಎನರ್ಜಿ ಎಲ್ಲಿಂದ ಬಂತು? ಆ ಸೂರ್ಯನಿಂದ ಬಂತು. ಸೂರ್ಯ ಬಂದಿದ್ದು ನಮ್ಮ ಈ ಬ್ರಹ್ಮಾಂಡದ ಮಧ್ಯಭಾಗದಿಂದ. ಆ ಬ್ರಹ್ಮಾಂಡದ ಮಧ್ಯಭಾಗ ಬರೀ ಸೂರ್ಯ ಒಂದೇ ಬಂದಿದೆ. ಎಷ್ಟೊಂದು ಬಂತು ಸೂರ್ಯಗಳು, ಅದನ್ನೆಲ್ಲ ನಕ್ಷತ್ರ ಅಂತ ಮೇಲೆ ನೋಡ್ತೀವಿ. ಇಟ್ ಇಸ್ ಡಬಲ್ಡ್ ದೇರ್, ಫ್ರಮ್ ದೇರ್ ಇಟ್ ಇಸ್ ಡಬಲ್ಡ್. ಎಷ್ಟೋ ಈಗಲೂ ಕೂಡ ಸೈಂಟಿಸ್ಟ್ಗಳು ಟೆಲಿಸ್ಕೋಪ್ ಹಾಕೊಂಡು ನೋಡ್ತಾನೆ ಇದ್ದಾರೆ. ಎಷ್ಟೋ ಸೌರಮಂಡಲಗಳಿದೆ, ಒಂದು ಸೌರಮಂಡಲ ಅಲ್ಲ, ಎಷ್ಟೋ ಸೌರಮಂಡಲಗಳಿದೆ. ಎಲ್ಲಾ ನಕ್ಷತ್ರದಲ್ಲೂ ಗ್ರಹಗಳಿದ್ದಾವೆ, ಎಲ್ಲಾ ನಕ್ಷತ್ರಗಳಲ್ಲೂ ಗ್ರಹಗಳಿದ್ದಾವೆ. ಸೊ ಆ ಕಾನ್ಸೆಪ್ಟ್ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಪಸ್ ಬಂದಾಗ ಆ ಮಂತ್ರದಲ್ಲಿ ಡಿಕೋಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ದಿ ವೇದಿಕ್ ಮಂತ್ರಾಸ್ ಹ್ಯಾಸ್ ಗಾಟ್ ದಿ ಆಲ್ಗಾರಿಥಮ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 3x ಅಲ್ಲಿ ವರ್ಕ್ ಮಾಡಿದ್ರೆ ನಮ್ಮ ಬ್ರೈನ್ 100x ಅಲ್ಲಿ ವರ್ಕ್ ಮಾಡುತ್ತಂತೆ. ಯಾಕೆಂದ್ರೆ ಆರ್ಟಿಫಿಷಿಯಲ್ ಮಾಡಿದ್ದೇ ಬ್ರೈನು ಅಷ್ಟೇ ಅಲ್ವಾ. ಸೊ ಇನ್ನು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ಮೇಲೆ ಡೀಪ್ ಸೀಕ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಡೀಪ್ ಸೀಕ್ ಅಂತ ಬರುತ್ತೆ. ಸೊ ನಮ್ಮ ಬ್ರೈನು ಇಷ್ಟೊಂದು ಜನ ಇದೀವಲ್ಲ, ವಿ ಕ್ಯಾನ್ ಮೇಕ್ ಎ ವಂಡರ್ಫುಲ್ ವರ್ಲ್ಡ್ ಅಂತ ಅದಕ್ಕೆ ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಸಮಾಧಾನ, ಪೇಷನ್ಸ್. ಆಮೇಲೆ ಆಸ್ ಪರ್ ಕರ್ಮ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಳೆ ಡೇಟಾಗಳೆಲ್ಲ ಹೇಗೆ ಬರುತ್ತೆ? AI ಒಂದು ಹೊಡೆದ್ರೆ ಇಂಥ ದಿವಸದಲ್ಲಿ ಇದೇ ಬರುತ್ತೆ. AI ಅಲ್ಲಿ ಏನ್ ಬರುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಕನೆಕ್ಟೆಡ್ ಟು DNA. ಹಳೆ ಕಾಲದ್ದೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಅದನ್ನೇ ನಮ್ಮ ಹ್ಯೂಮನ್ಸ್ಗೆ ಕನೆಕ್ಟ್ ಮಾಡಿರೋದು. ನಮ್ಮ ಕರ್ಮ, ನಮ್ಮ ಜೀನ್ಸ್, ನಮ್ಮ DNA, ನಮ್ಮ ತಾತ ಮುತ್ತಾತ ಅವ್ರದ್ದು ತಲೆಯಲ್ಲಿ ಬಂದು ಓಡಿರ್ತಕ್ಕಂಥದ್ದೆಲ್ಲ ನಮ್ಮ ತಲೆಗೆ ಪಾಸ್ ಆಗಿದೆ ಥ್ರೂ ದಿ ಸ್ಪರ್ಮ್, ಥ್ರೂ ದಿ ಎಗ್, ಓವಮ್ ಇಂದ. ಅವೆರಡರಲ್ಲೂ ಪವರ್ ಹೌಸ್ ಅದು. ಅದರಲ್ಲೇ ಇರ್ತಕ್ಕಂಥದ್ದೆಲ್ಲ ಹಳೇದೆಲ್ಲ ಇನ್ಫಾರ್ಮೇಶನ್. ಅದನ್ನೇ ಜ್ಯೋತಿಷ್ಯದಲ್ಲಿ ಹಿಂದಿಂದ ಕರ್ಮ ಅದರ ಎಂಟರ್ ಆಗಿದೆ. ಐ ಡೋಂಟ್ ಬಿಲೀವ್ ಇನ್ ಕರ್ಮ. ಹಾರ್ಡ್ ವರ್ಕ್ ಮಾಡೋ ಎಲ್ಲ ಸಿಕ್ಬಿಡುತ್ತೆ. ಯು ಆರ್ ವರ್ಕಿಂಗ್ ಆಸ್ ಪರ್ ದಿ ಲಾಸ್ಟ್ ಅಕ್ವೈರ್ಡ್ ಕರ್ಮ. ಸಿಂಪಲ್. ಸಡನ್ ಆಗಿ ಹುಟ್ಟತಾನೆ ಹುಚ್ಚರಾಗಿ ಹುಟ್ಟುತ್ತಾರೆ, ಲುನಾಟಿಕ್ ಆಗಿ ಹುಟ್ಟುತ್ತಾರೆ. ಸೇಮ್ ಬ್ರೈನ್, ಅರ್ಥನೇ ಆಗಲ್ಲ. ಇವತ್ತು ಕೂಡ ಒಂದು ರಿಪೇರಿ ಮಾಡದೇ ಇರತಕ್ಕಂಥ ಒಂದೇ ಒಂದು ವಸ್ತು ದೇಹದಲ್ಲಿ ಅಂದ್ರೆ ನರ್ವ್ಸ್. ನರ್ವ್ಸ್ ಕೆನ್ ನಾಟ್ ಬಿ ರಿಪೇರ್ಡ್. ವೈರಿಂಗ್, ನಮ್ಮಲ್ಲಿ ಬಾಡಿ ಇರತಕ್ಕಂಥ ವೈರ್ಸ್ ಅದು. ಪೇನ್ಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, BP-ಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, ಶುಗರ್ಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಯಾವುದೋ ನ್ಯೂರೋ ಅಂತ ಬರಲ್ಲ, ಸುಮ್ಮನೆ ನ್ಯೂರೋ ಅಂತ ಹೆಸರಷ್ಟೇ. ನರ್ವಸ್ ಸಿಸ್ಟಮ್ಗೆ ಇದುವರೆಗೂ ಕೂಡ ನರ್ವ್ ಕಟ್ಟಾದ್ರೆ ಹೋಯ್ತದು. ನರ್ವ್ನ ಹಂಗೆ ಜೋಡಿಸ್ಬೋದಷ್ಟೇ. ಇಟ್ ಕೆನಾಟ್ ಬಿ ಔಟ್ಸೈಡ್ ರಿಪೇರ್ಡ್. ದಿ ಮೋಸ್ಟ್ ಪವರ್ಫುಲ್ ನರ್ವ್ ಕಣ್ಣಿನ ನರ್ವ್.
ಬಿಕಾಸ್ ಇರೋ ಆಬ್ಜೆಕ್ಟ್ನ ನಮಗೆ ಕಾಣಿಸ್ತಾ ಇರುತ್ತೆ. ಒಂದು ಮಾಂಸದಲ್ಲಿ ಈ ಟೆಕ್ನಾಲಜಿ ಮಾಡಿರೋದು. ಯೋಚನೆ ಮಾಡಿ, ಮಾಂಸದಲ್ಲಿ ಈ ಟೆಕ್ನಾಲಜಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಯುವಕರೆಲ್ಲ ಕೂತಿದಾರಲ್ಲ ಮನೇಲಿ, ಟೆಕ್ನಾಲಜಿ, ಮೊಬೈಲು, ಕಂಪ್ಯೂಟರ್ಸ್ ಅಲ್ಲಿ ಇದಿರಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹ್ಯೂಮನ್ ಟೆಕ್ನಾಲಜಿ ಡನ್ ಬೈ ಆಲ್ಮೈಟಿ. ಒಂದು ಕಣ್ಣನ್ನು ನಾವು ತಯಾರಿಸಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಒನ್ ಮೋರ್. ಅದಕ್ಕೆ ಕಣ್ಣಿಲ್ದರು ಯಾರು ದಾನ ಮಾಡ್ಬೇಕಷ್ಟೇ. ಆರ್ಟಿಫಿಷಿಯಲ್ ಏನಾದ್ರು ಒಂದು ಮಾಡಿಬಿಟ್ಟು ಒಂದು ಅದರೊಳಗಡೆ ಎಲ್ಲ ಹಾಕ್ಬಿಟ್ಟು ಕಣ್ಣು ಹಾಕೊಳಕ್ಕಾಗಲ್ಲ. ಇನ್ನೊಬ್ರು ಕಣ್ಣು ದಾನ ಮಾಡಿದ್ರೆ ಅದು ಹಾಕಿ ಆ ನರ್ವ್ನ ಕನೆಕ್ಟ್ ಮಾಡ್ತಾರೆ. ಆಪ್ಟಿಕ್ ನರ್ವ್, ಇಟ್ ಇಸ್ ನೋನ್ ಆಸ್ ಆಪ್ಟಿಕ್ ನರ್ವ್. ಆಪ್ಟಿಕ್ ಅನ್ನೋದು ಸೈನ್ಸ್, ಅದು ವರ್ಕ್ ಮಾಡ್ತಕ್ಕಂಥದ್ದು. ಅಷ್ಟು ಕರೆಕ್ಟಾಗಿ ನಮಗೆ ಆ ಸೀಕ್ವೆನ್ಸ್ ಗೊತ್ತಾಗುತ್ತೆ. ಅದು ವರ್ಕ್ ಆಗದೆ ಸೆಲ್ಸಿಂದ. ಐ ಸೆಲ್ಸ್ ಸ್ಟ್ರಾಂಗ್ ಆಗಿರಬೇಕು. ಪವರ್ ಕೊಟ್ಟಿದ್ದಾನೆ ಅದಕ್ಕೆ. ಇಟ್ ಆಲ್ ವರ್ಕ್ಸ್ ವಂಡರ್ಸ್. ಆ ಕಣ್ಣಿಂದನೇ ತಗೊಂಡು ಬ್ರೈನಲ್ಲಿ ನಾವು ಕ್ರಿಯೇಟ್ ಮಾಡಿಕೊಂಡು ಆ ಬ್ರೈನ್ ಪ್ರೋಸೆಸಸ್. ಈ ಬ್ರೈನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ಚೆನ್ನಾಗಿ ಅಚೀವ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ಆ ಬ್ರೈನ್ಗೆ ಮೆಡಿಸಿನ್ ಬೇರೆ ಏನೂ ಇಲ್ಲ ಸ್ವಾಮಿ, ಮಂತ್ರಗಳೇ. ದಿ ರಿಪಿಟೇಷನ್ ಆಫ್ ಮಂತ್ರಾಸ್ ಮೇಕ್ಸ್ ದಿಸ್ ಬ್ರೈನ್ ಆಕ್ಟಿವ್. ಬೇರೆ ಯಾವ ಫುಡ್ಡು ಇಲ್ಲ ಬ್ರೈನ್ಗೆ. ದಿ ವರ್ಡ್ಸ್ ವಿ ಸ್ಪೀಕ್, ದಿ ವರ್ಡ್ಸ್ ವಿ ಹಿಯರ್, ಅದೇ ಇಂಪಾರ್ಟೆಂಟ್. ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಂತ ಏನು ಉದುರಲ್ಲ ಸ್ವಾಮಿ. ನಿಮಗೆ ಬ್ರೈನಿಂದನೇ ವರ್ಕ್ ಆಗಿ ಯಾವ ತರ ಉದುರಿಸಬಹುದು ಅನ್ನೋ ಟೆಕ್ನಾಲಜಿ ಕ್ರಿಯೇಟ್ ಮಾಡ್ಬೋದು ನೀವು, ಬೈ ಗಿವಿಂಗ್ ದಿ ಫುಡ್ ಫಾರ್ ದಿ ಮಸಲ್. ಎಲ್ಲ ಮಸಲ್ಲೇ, ಅದನ್ನು ಮಸಲ್ಲೇ. ನಾವು ಇದಕ್ಕೆ ಎಕ್ಸಸೈಸ್ ಮಾಡ್ತೀವಿ. ಬ್ರೈನ್ ಎಕ್ಸಸೈಸ್ ಏನಿದೆ, ಅಲ್ಲಿರ್ತಕ್ಕಂಥ ಫೈವ್ ಪಾರ್ಟ್ಸ್ ಇದೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, 5 ಪಾರ್ಟ್ಸ್. ಕಾರ್ಟೆಕ್ಸ್, ಫ್ರಂಟಲ್, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಅದೆಲ್ಲ ಬರ್ತಕ್ಕಂಥದ್ದು 5 ಪಾರ್ಟ್ಸ್. ಆ 5 ಪಾರ್ಟ್ಸ್ ಅಲ್ಲಿ ಒಂದೊಂದು ಆಕ್ಷನ್ ಇದೆ. ಅದಕ್ಕೆ ಬೇಕಾಗಿರೋದು ಒಂದೇ, ಸೌಂಡ್ ಎನರ್ಜಿ. ಅದಕ್ಕೆ ಮಂತ್ರ ಇಸ್ ವೆರಿ ಇಂಪಾರ್ಟೆಂಟ್. ವೈ ಮಂತ್ರ ಇಸ್ ಇಂಪಾರ್ಟೆಂಟ್? ಯಾಕೆ ಅಂದ್ರೆ, ನಾನು ಈ ಮಾತು ಹೇಳಿದೆ, ತುಂಬಾ ಜನ ಪಾಪ ವಯಸ್ಸಾದವ್ರು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ತಾರೆ. ಆ ವಯಸ್ಸಾಗಿರ್ತಕ್ಕಂಥ ಕನ್ಸಲ್ಟೇಷನ್ ತಗೊಳ್ಳೋರೆಲ್ಲ ಮಂತ್ರ ಬರ್ಕೊಳ್ಳಿ, ನಿಮ್ಮ ಮಗಳಿಗೆ ಹೇಳಿ, ನಿಮ್ಮ ಮಗನಿಗೆ ಹೇಳಿ. ಅವರೆಲ್ಲ ನಂಬಲ್ಲ ಅವರೆಲ್ಲ. ಮುಂದಿನ ದಿವಸ ನಮಗೆ ವೆಸ್ಟ್ ಇಂದ ಇನ್ಫಾರ್ಮೇಶನ್ ಬರುತ್ತೆ. ಅವಾಗ ಬಾಯಿ ಮುಚ್ಕೊಂಡೆಲ್ಲ ಎಲ್ಲ ಮುಚ್ಕೊಂಡು ಅವಾಗ ಮಂತ್ರ ಹೇಳ್ತೀವಿ ನಾವು. ಆ ದಿವಸ ಬರುತ್ತೆ, ಶಾರ್ಟ್ಲಿ ಬರುತ್ತೆ. ಮೈ 6th ಸೆನ್ಸ್ ಇಸ್ ಟೆಲಿಂಗ್. ಡಿಕೋಡ್ ಮಾಡ್ತಾರೆ ಅವರು. ಮಂತ್ರದಲ್ಲಿ ಯಾವ ಮಂತ್ರ ಎಲ್ಲ ತೆಗಿತಾರೆ, ಹುಡುಕ್ತಾ ಇರ್ತಾರೆ. ಏನೋ ಇದೆ ಹಳೆದಕ್ಕೆ ಹೋಗ್ತಾರೆ. ನಮ್ಮ ಯಂಗ್ಸ್ಟರ್ಸು ಸಾಫ್ಟ್ವೇರು, ಕೋಡಿಂಗು, ಡಿಕೋಡಿಂಗು ಏನೇನೋ ಮಾಡ್ತೀವಿ. ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗಕ್ಕೆ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೆರಿಮೆಂಟ್ ಮಂತ್ರಾಸ್ ಬ್ರಿಲಿಯನ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡಿ, ಚಾಂಟ್ ಎನಿ ಮಂತ್ರ. ಅಲ್ಲಿ ಯಾವುದೋ ಇನ್ನರ್ ಇಂಜಿನಿಯರಿಂಗ್ ಅಂತ ಈಶಾ ಫೌಂಡೇಶನ್ಗೆ ಎಲ್ಲ ಹುಡುಗಿ ಲಿಂಗ್ ಅಂದಾಗ ಅಲ್ಲಿ ಓಂ ನಮಃ ಶಿವಾಯನೇ ಹೇಳ್ಕೊಡೋದು. ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ. ಅಲ್ಲಿ ಇಂಗ್ಲೀಷಲ್ಲಿ ಹಂಗೆ ಎಲ್ಲ ಗ್ಯಾನ್ಸ್ ಎಲ್ಲ ಕೊಟ್ಟು ನಿಮಗೆ ಓಂ ನಮಃ ಶಿವಾಯ ಹೇಳಿ ಅಂತಾರೆ. ದಟ್ ಈಸ್ ಆಲ್ಸೋ ಪಂಚಾಕ್ಷರಿ ಮಂತ್ರ, ಸೌಂಡ್ ಸಿಲೆಬಸ್. ಇಟ್ ಹ್ಯಾಸ್ ಗಾಟ್ ಸಮ್ ವೈಬ್ರೇಷನ್. ಶಿವ ಇಸ್ ಎ ಗಾಡ್ ಅಂತ ಏನು ಪ್ರೇ ಮಾಡೋದಲ್ಲ. ದಟ್ ವರ್ಡ್ಸ್ OM ಎಸ್ ಅಂತ ಬರ್ತಕ್ಕಂಥದ್ದು, ಹೆಚ್ಚು ಬರ್ತಕ್ಕಂಥ ಓಂ ನಮಃ ಶಿ ವಾ ಯಾ ಹ್ಯಾಸ್ ಗಾಟ್ ಸಮ್ ಪವರ್. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಚಾಂಟ್ ಅಂಡ್ ಮೇಕ್ ಯುವರ್ ಬ್ರೈನ್ ಬ್ರಿಲಿಯನ್ಸ್. ಆ ವರ್ಡ್ಸ್ ಇಂದಾನೆ ದೇವರುಗಳಾಗಿದ್ದು. ಸೊ ಲೆಟ್ ಅಸ್ ಆಲ್ ಬಿಕಮ್ ಗಾಡ್. ಹೂ ಇಸ್ ಗಾಡ್? ಹೂ ಇಸ್ ಇಂಟೆಲಿಜೆನ್ಸ್ ಅಂಡ್ ನಾಲೆಜಬಲ್. ಸೊ ಆಲ್ ಯಂಗ್ಸ್ಟರ್ಸ್ ಇವತ್ತು ಕೇಳಿದ್ರೆ ಕೆಲವೊಂದು ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ. ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಓಕೆ, ನಮ್ಗೆ ಅರ್ಥ ಆಗುತ್ತೆ ಫ್ಯೂಚರಲ್ಲಿ. ತಂದೆ ತಾಯಿಗಳು ಮಂತ್ರ ಹೇಳ್ಕೊಳಪ್ಪ ಅಂತಂದ್ರೆ ಹೇಳಿಸ್ಬೇಡಿ. ನಿಮ್ಮ ಬ್ರೈನ್ಗೆ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಅದನ್ನ ಬ್ಲಾಕ್ ಮಾಡಿದ್ರೆ ನಿಮಗೆ ನೀವೇ ಬೈಕೋತಾ ಇದ್ದೀರಾ. ನನ್ನ ಮಂತ್ರ ಎಲ್ಲ ಹೇಳಲ್ಲ ಅಂದ್ರೆ ಯು ಆರ್ ನಾಟ್ ಗಿವಿಂಗ್ ಫುಡ್ ಫಾರ್ ಯುವರ್ ಬ್ರೈನ್. ಫುಡ್ ಫಾರ್ ಯುವರ್ ಬ್ರೈನ್ ಈಸ್ ಮಂತ್ರ ಮಂತ್ರ ಮಂತ್ರ. ಸರ್ವೇ ಜನ ಸುಖಿನೋ ಭವಂತು.
ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.